ದಪ್ಪ ಕಲ್ಲುಗಳನ್ನ ತಗೊಂಡು ಒಂದು ಬಾಟಲ್ಗೆ ಹಾಕಿದ್ರೆ ಅದು ಜೀವನದ ಪ್ರಮುಖ ವಿಷಯಗಳನ್ನು ಪ್ರತಿಬಿಂಬಿಸುತ್ತೆ. ಕುಟುಂಬ, ಆರೋಗ್ಯ, ಕನಸು. ನಂತರ ನುಚ್ಚುಗಲ್ಲುಗಳನ್ನ ಅದೇ ಬಾಟಲ್ ಒಳಗೆ ಹಾಕಿದ್ರೆ ಅದು ಒಳನುಸಳಲು ಪ್ರಯತ್ನಿಸುತ್ತೆ, ಏಕೆಂದ್ರೆ ಅದು ಮೊದಲೇ ನಾವು ಪ್ರಮುಖ ವಿಷಯಗಳು ಇದ್ದಿರುತ್ತೆ. ಇದು ಸಣ್ಣದಾಗಿದ್ದರೂ ಇವು ಪ್ರಮುಖವೇ. ಉದಾಹರಣೆಗೆ ಉದ್ಯೋಗ, ಮನೆ. ನಂತರ ಮರಳನ್ನು ತೆಗೆದುಕೊಂಡು ಹಾಕಿದ್ರೆ ಅತಿ ಸಣ್ಣ ಮರಳುಗಳು ಎಲ್ಲಾ ಸೂಕ್ಷ್ಮ ಜಾಗಕ್ಕೆ ಹೋಗಲು ಪ್ರಯತ್ನಿಸುತ್ತೆ. ಈ ಸಣ್ಣ ಮರಳು ನಮ್ಮ ಅಭ್ಯಾಸ, ಮೂವಿ ನೋಡುವುದು, ಪ್ರವಾಸಕ್ಕೆ ಹೋಗುವುದು, ಈ ತರ. ಅದೇ ಮರಳನ್ನು ಮೊದಲು ಹಾಕಿದರೆ ನುಚ್ಚುಗಲ್ಲಿಗೆ ಜಾಗವೇ ಇರುವುದಿಲ್ಲ. ಅದೇ ನುಚ್ಚುಗಲ್ಲು ಮೊದಲು ಹಾಕಿದರೆ ಕಲ್ಲಿಗೆ ಜಾಗವಿರುವುದಿಲ್ಲ. ಇದರ ಅರ್ಥ ಅತ್ಯಂತ ಪ್ರಮುಖ ವಿಷಯವಾದ ಕಲ್ಲು ಮೊದಲು ಹಾಕಬೇಕು, ನಂತರ ಇತರ ವಿಷಯಗಳು. ಈ ಎಲ್ಲಾ ವಿಷಯದ ನಂತರವೂ ಕಾಫಿಯನ್ನು ಹಾಕಿದಾಗ ಅದು ಎಲ್ಲಾ ಮೈಕ್ರೋ ಜಾಗಗಳನ್ನು ಆವರಿಸಲು ಆರಂಭಿಸುತ್ತದೆ. ಇದು ಬಾಟಲ್ ಅನ್ನು ಸಂಪೂರ್ಣವಾಗಿ ತುಂಬುತ್ತದೆ. ಜೀವನದಲ್ಲಿ ಎಲ್ಲಾ ಪ್ರಮುಖ ವಿಷಯಗಳಿಗೆ ಸಮಯ ಸಂಪೂರ್ಣವಾಗಿದ್ದರೂ ಒಂದು ಕಾಫಿಗೆ ಸಮಯವಿದ್ದೇವಿರುತ್ತದೆ. ಯಾವ ಗೆಳೆಯ ಗೆಳತಿಯರು ಸಮಯವಿಲ್ಲ ಎಂದು ಒಂದು ಕಾಫಿಗೂ ಬರೋದಿಲ್ಲ ಅಂತ ಗೆಳೆಯ ಗೆಳತಿಯರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.